ಬನ್ರಿ ನೀವೆಲ್ಲ ರಣಪ್ಪ ಅಪ್ಪಯ್ಯ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಒಡ್ಡಳ್ಳಿ ಕಾನೂನಿನಲ್ಲಿ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಗಂಗಮ್ಮನ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದಕ್ಕೆ ನಮ್ಮ ಕಾಲೋನಿಯಲ್ಲಿ ಎಲ್ಲರೂ ಹುಡುಗರು ಯುವಕರು ದೊಡ್ಡವರು ಎಲ್ಲರೂ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಾಯಿದ್ರು. ಅದೇ ರೀತಿ ನಾನು ವರ್ಷ ಒಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ದೇವರು ಒಳ್ಳೇದು ಮಾಡ್ತಾ ಇರ್ತಾರೆ. ನಾನು ಬಂದಾಗೆಲ್ಲ ಪೂಜೆ ಮಾಡ್ಕೊಂಡು ಹೋಗೋದು. ಇಲ್ಲಿ ಒಂದು ಏನು ಇದಂದರೆ ನಾನು ಸುಮಾರು ಒಂದು 25 ವರ್ಷ 30 ವರ್ಷ ಆಯಿತು ಮಾರ್ಕೆಟ್ಗೆ. ಇಲ್ಲಿ ನನಗೆ ಅಣ್ಣ ತಮ್ಮಂದಿರಾಗಿ ಮಾವ ಎಲ್ಲ ಆ ಥರ ನನ್ನನ್ನು ಈ ಕಾಲೋನಿಯಲ್ಲಿ ನನ್ನ ಸ್ವಂತ ಒಂದು ಇದರಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲರಲ್ಲೂ ಚೆನ್ನಾಗಿದ್ದೀವಿ, ಎಲ್ಲರೂ ನಮ್ಮ ಚೆನ್ನಾಗಿದ್ದಾರೆ. ಅವ್ರ ಜೊತೆಯಲ್ಲಿ ಯಾವಾಗೂ ಒಟ್ಟಾಗಿ ಹೋಗ್ತಾ ಇರ್ತೀವಿ, ಮಾತಾಡ್ಕೊಂಡು ಅಷ್ಟು ನೀಟಾಗಿರ್ತೀವಿ. ಯಾವುದೇ ಒಂದು ಕೆಲಸ ಆಗಲಿ ಅವ್ರು ಮಾಡ್ತಾಯಿದ್ರು, ನಾನು ಅವ್ರು ಯಾರೋ ಕೆಲಸ ನಾವು ಕೂಡ ನಿಂತು ಅವ್ರ ಜೊತೆಯಲ್ಲಿದ್ದು ಮಾಡ್ತಾಯಿದ್ದು. ಜಾಸ್ತಿ ನನಗೊಂದು ಕಾಲೋನಿಯಲ್ಲಿ ಜಾಸ್ತಿ ಒಳ್ಳೆಯ ಒಂದು ಇಂಟ್ರೆಸ್ಟ್ ಆಗುತ್ತೆ. ಏನನ್ನ ಮಾಡಬೇಕು ಇರಬೇಕಲ್ಲ, ಹೋಗ್ಬೇಕು ಮಾತಾಡಬೇಕು ಅಂತ ಹೇಳಿದ್ರು. ಅದೇ ಅವಮಾನ ಅವರು ಇಟ್ಕೊಂಡಿದ್ದಾರೆ. ಇವತ್ತು ನನ್ನ ಹುಟ್ಟುಹಬ್ಬನ ಶುಭಾಶಯಗಳನ್ನು ಕೋರಿ ದೇವರ ಹತ್ರ ಪೂಜೆ ಮಾಡ್ತಿದ್ದಾರೆ. ಅವ್ರಿಗೂ ಮತ್ತು ಅವ್ರ ಗ್ರಾಮಸ್ಥರು ಎಲ್ಲರೂ ನನಗೆ ಒಂದು ಅಭಿನಂದನೆ ಕರೆದು ಒಂದು ಶುಭಾಶಯಗಳನ್ನು ಕೋರೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತಿನ ದಿನ ಒಂದು ಶುಭಾಶಯಗಳನ್ನು ಕೋರ್ತಿದ್ದಾರೆ. ರಾಜಕೀಯ ಪಾರ್ಟಿ ಇಲ್ಲ, ಒಂದು ಜಾತಿ ಇಲ್ಲ. ನಾನು ಯಾವಾಗಲೂ ಬಂದು ಅವ್ರು ಏನೇ ಕೇಳಿದ್ರೆ ನಾನು ಕೈಯಲ್ಲಾದಷ್ಟು ಮಾಡಿ ದೇವಸ್ಥಾನ ಹತ್ರ ಆಗಲಿ ಇದೇ ಆಗಲಿ ಯಾವುದೋ ಒಂದು ಪ್ರಾಬ್ಲಮ್ ಆದರೆ ಯಾವುದೋ ಹಾಸ್ಪಿಟಲ್ ಪ್ರಾಬ್ಲಮ್ನು ಇಲ್ಲಿ ಬಂದು ನನಗೆ ತಿಳಿಸ್ತಾರೆ. ಹುಡುಗರೆಲ್ಲ ಬಂದು ನಾನು ತಕ್ಷಣ ಬಂದು ಅವ್ರು ಏನೋ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದೇ ಮತ್ತು 25 ವರ್ಷಗಳಿಂದನೂ ಮಾಡ್ತಾನೆ ಇದ್ದೀನಿ. ನಮಗೂ ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ನನ್ನ ಸ್ವಂತ ಮನೆಯ ಮಗನಂತ ಇಟ್ಕೊಂಡಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಋಣ ಆಗಿರ್ತೀವಿ, ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಇವತ್ತು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು ಅಂತೇಳಿ ನಾನು ಬಯಸ್ತೀನಿ.